ಸ್ನೇಹಿತರೆ, ವಾರದಾಗ 3 ದಿನ ಆದ್ರೂ ನಗಬೇಕಂತ. ಅದ್ಯಾವಾಗಂತಂದ್ರ ನಿನ್ನೆ, ಇವತ್ತ ಮತ್ ನಾಳೆ. ಈ ನಗು ಅನ್ನೋದೇನೈತಲ್ಲ, ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೈತಿ. ಅಂದ್ರ ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲಾ ಕಾಯಿಲೆಗಳಿಗೂ ಇದು ಒಂದು ರಾಮಬಾಣ ಇದ್ದಂಗ. ಅದಕ್ಕ ನಿಮ್ ಮುಖದಾಗ ನಗು ತೋರ್ಸಾಕ ಇಲ್ಲೊಂದು ಕ್ರೇಜಿ ಕುಟುಂಬ ನಿಮಗೋಸ್ಕರ ಕಾಯಕತ್ತೈತಿ. ಹಂಗಾಗಿ ನಾವು ಮೊದಲು ಆ ಕ್ರೇಜಿ ಕುಟುಂಬದ ಪರಿಚಯ ಮಾಡ್ಕೊಂಡ ಮುಂದ್ ಹೋಗೋಣ. ಇವನ್ ಹೆಸರು ಎಡಬಿಡಂಗಿ ಡಿಂಗಣಮಲ್ಲ ಅಂತ. ಯಾಕಂದ್ರ ಇವ ಮಾಡು ಕೆಲ್ಸ ಎಲ್ಲ ಬರೀ ಎಡವಟ್ಟ. ಇವಂಗೊಬ್ಳ ದಡುತಿ ಹೆಂಡತಿ ಅದಾಳ. ಈಕಿ ಹೆಸರು ಸತ್ಯಭಾಮ ಅಂತ. ಮತ್ ಈಕಿಗೆ ಯಾವತ್ಲೂ ಮೂಗಿನ ಮೇಲೆ ಸಿಟ್ಟ. ಮತ್ ಹಂಗ ಗಂಡಗ್ ಗೋಳು ಹೊಯ್ಕೊಂಡ ಅವನ್ ಹೊಟ್ಟಿ ಉರ್ಸೋದಂದ್ರ ಈಕಿಗೆ ಬಾಳ ಖುಷಿ. ನಮ್ಮ ಕಥಾನಾಯಕ ಡಿಂಗಣಮಲ್ಲ ಹಿಂಗ್ ಮಾಡಿದ್ರ ಸುಮ್ ಬಿಡ್ತಾನಂತ ತಿಕ್ಕೊಂಡ್ರೆ ನೀವು. ಆರ್ತಿಗೊಬ್ಬಳ ಮಗಳ ಬಬ್ಲಿ, ಕೀರ್ತಿಗೊಬ್ಬ ಮಗ ಟೋಮ್ಯಾ, ಮತ್ ಇವಂಗೊಬ್ಬ ಚಡ್ಡಿ ದೋಸ್ತದನ, ಅವನ ಹೆಸರು ಮಂಕುತಿಮ್ಮ ಅಂತ. ಈ ಕ್ರೇಜಿ ಕುಟುಂಬದ ಎಡಬಿಡಂಗಿತನ ಹೆಂಗೈತಿ ಅಂತ ನೋಡ್ಕೊಂಡ್ ಬರೋನ್ ದೌಡ್ ಬರ್ರಿ. ಮ್ಯೂಸಿಕ್. ಭಗವಾನ್ ಶ್ರೀ ಗಣಪತಿಗೆ 2 ಹೆಂಡ್ತ್ಯಾರ, ರಿದ್ದಿ ಮತ್ ಸಿದ್ದಿ. ನಂಗೊಬ್ಬಾಕೆ ಹೆಂಡತಿ, ಅದು ಜಿದ್ದಿ. ಒಂದ್ ವೇಳೆ ಪ್ರೀತಿ ಒಳಗ ದುಡ್ಡಿನ ಮಹತ್ವ ಇಲ್ಲ ಅಂದ್ರ ಮತ್ತ್ಯಾಕ ಪ್ರತಿಯೊಂದು ಕತ್ತಿಯೊಳಗ ಹುಡುಗಿ ಕನಸ್ನ್ಯಾಗ ಬರೀ ರಾಜ್ಕುಮಾರ್ನ ಯಾಕ ಬರ್ತಾನ? ಯಾವಾಗರ ಕೇಳಿರೇನ? ನನ್ನ ಕನಸಿನ ಕೂಲಿ ಮಾಡಾವ ನನ್ನ ಕರ್ಕೊಂಡ್ ಹೋಗಕ್ ಯಾವಾಗ ಬರ್ತಾನ ಅಂದಿದ್ದ? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಮನುಷ್ಯನ ಮೈಯಾಗ 1 ಲಕ್ಷಕ್ಕೂ ಹೆಚ್ಚು ನರ ಅದಾವಂತ. ಆದ್ರ ಯಾವ್ದನ್ನ ಹಿಚ್ಚಕ್ಬೇಕು ಅನ್ನೋದು ಅವನ್ ಹೆಂಡತಿಗ ಅಷ್ಟ ಗೊತ್ತಿರ್ತೈತಂತ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದ? ಕ್ಲೈಮ್ಯಾಕ್ಸ್ ಅಭಿ ಬಾಕಿ. ಮನುಷ್ಯ ಒಂದ್ ಅಂಗಡಿ ಇದ್ದಂಗ, ನಾಲ್ಗಿ ಆ ಅಂಗಡಿ ಕೀಲಿಕೈ ಇದ್ದಂಗ. ಯಾವಾಗ ಆ ಕೀಲಿಕೈ ಓಪನ್ ಆಕೈತಲ್ಲ, ಅವಾಗ ಗೊತ್ತಾಕೈತಿ ಆ ಅಂಗಡಿ ಬಂಗಾರದ್ದು ಅಥವಾ ಕಾಗೆ ಬಂಗಾರದ್ದು ಅಂತ. ಯಹಿ ನಹಿ, ಅಭಿ ಔರ್ ಸುನಿಯೇ. ಮದುವೆ ಆದ್ಮೇಲೆ ಜೀವನ ಬರ್ಬಾದ್ ಆಕತಿ ಅಂತ ಹೇಳಿ ನವ ಯುವಕರನ್ನ ಹೆದರ್ಸವ್ರ ಉಲ್ಟಾ ಅವ್ರ ತಮ್ಮ ಮದುವೆ ವಾರ್ಷಿಕೋತ್ಸವದ ಹಬ್ಬಾನ ಬಾರಿ ಧೂಮ್ ಧಾಮ್ ಅಂತ ಆಚರಿಸ್ಕೊಂತಿರ್ತಾರ. ನಿನ್ನೆ ನನ್ನ ಕನಸ್ನ್ಯಾಗ ಯಮರಾಜ ಬಂದ ನಿನ್ನ ಪ್ರಾಣ ತಗೊಂಡ್ ಹೋಗಕ್ ಬಂದೇನೆ ಅಂತ ಹೇಳ್ದ. ಅದಕ್ ನಾ ಹೇಳ್ದೆ, ಹೇ ದೇವ, ಧಾರಾಳವಾಗಿ ತಗೊಂಡ್ ಹೋಗು, ನಿನಗ್ ಬಾಳ ಪುಣ್ಯ ಬರ್ತೈತಿ. ಇನ್ನೇನಾಗಿ ಬರೋ ಟೈಮ್ ಆಗೈತಿ, ಇಲ್ಲೇ ಮಹಿಳಾ ಸಂಘಕ್ಕೆ ಹೋಗಿ ಬರ್ತೇನಂತ ಹೋಗ್ಯಾಳ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಹೆಂಡತಿ ಅರ್ಧಾಂಗಿ ಅದಾಳ, ಅದಕ್ಕ ಅರ್ಧ ಇನ್ಫಾರ್ಮೇಶನ್ ಅಷ್ಟ ಕೊಡ್ರಿ. ಪೂರ್ತಿ ಮಾಹಿತಿ ಕೊಟ್ಟ ನಿಮ್ಮ ಜೀವನ ನೀವ ನರಕ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀವೇನ್ರ ನಿಮ್ ಹೆಂಡತಿ ಜೊತೆ 10 ನಿಮಿಷ ಪ್ರೀತಿಯಿಂದ ಮಾತಾಡ್ ನೋಡ್ರಿ. 11ನೇ ನಿಮಿಷಕ್ಕ ದುಡ್ಡು ಹೆಂಗ ಖರ್ಚು ಮಾಡುದಂತ ಆಕಿ ನಿಮ್ಗ ಎಕ್ಸ್ಪ್ಲೇನ್ ಮಾಡಕ್ ನಿಂದಿರ್ತಾಳ. ದೊಡ್ಡ ತಲಿಬಾನ್ರಿಪ್ಪ ಇದ. उठा ले रे देवा, उठा ले रे बाबा, मुझे अमीर को नहीं रे, ये 2 गरीबों को. पीछे देखो, पीछे. ಒಂದ್ ವೇಳೆ ಕೂದ್ಲುದ್ರು ಎಣ್ಣೆ ಹಚ್ಕೊಂಡ್ರ ತಲಿ ಕೂದ್ಲ ಹೊಳ್ಳಿ ಬರ್ತಾವ ಅನ್ನೋ ಹಂಗಿದ್ರ ಈ ದುನಿಯಾದಾಗ ಎಷ್ಟೋ ಮಂದಿ ಕರೋಡಪತಿಗಳದಾರ. ಮತ್ತ್ಯಾಕ ಅವ್ರ ಕೂದ್ಲ ವಾಪಸ್ ಬಂದಿಲ್ಲ? ಇಂತ ಡುಪ್ಲಿಕೇಟ್ ಎಣ್ಣಿ ಲಪಡಾದ ಬೀಳಾಕ್ ಹೋಗ್ಬೇಡ್ರಿ. ಇಲ್ಲ ಅಂದ್ರೆ ಇದ್ದ 1-2 ಕೂದ್ಲಾನು ಕಳ್ಕೋಬೇಕಾಕೈತಿ. मजा आया और मैं ये जो मजा है हिंदुस्तान के हर व्यक्ति को देना चाहता हूँ. रुको जरा. ಆಗಿನ ಕಾಲದಾಗ ಮನುಷ್ಯನ ಮೂಲಭೂತ ಅವಶ್ಯಕತೆಗಳಂದ್ರ ಆಹಾರ, ವಸತಿ, ಬಟ್ಟೆ ಇದ್ರ ಸಾಕಾಗಿತ್ತ. ಈಗಿನ ಕಾಲದಾಗ ಇಂಟರ್ನೆಟ್, ಕರೆಂಟ್, ಮೊಬೈಲ್ ಇಷ್ಟಿದ್ರ ಸಾಕ, ಅವನು ಮತ್ತೇನು ಬೇಡ.
क्लाइमैक्स अभी बाकी है। ಮದುವೆಯಾದ ಗಂಡಸರಿಗೆ ಒಂದು ಕಿವಿ ಮಾತು, ನಿಮ್ಮ ಅಮ್ಮನ್ ನಿಮ್ಗೇನ್ರ ನಿಮ್ ಹೆಂಡತಿ ನಿಮ್ಮನ್ನ ಬಹಳ ಪ್ರೀತಿ ಮಾಡ್ತಾಳ ಅಂತ ಅನ್ಸಿದ್ರ ಒಂದ್ ಕೆಲ್ಸ ಮಾಡ್ರಿ, ಊಟ ಆದ್ಮೇಲೆ ಒಣಗ್ ಹಾಕಿದ ಬಟ್ಟಿ ಕೈ ಒರೆಸಿ ನೋಡ್ರಿ, ಆಗ ಗೊತ್ತಾಗತ್ತೆ. ಹೆಣ್ಮಕ್ಳು ಅಳುವಾಗ ಬಾಯಿ ಕೈ ಅಡ್ಡಿಟ್ಕೊಂತಾರ, ಅದ ಗಂಡ ಮಕ್ಳು ಅಳುವಾಗ ಕಣ್ಣಿ ಕೈ ಅಡ್ಡಿಟ್ಕೊಂತಾರ. ಇದ್ರ ಬಗ್ಗೆ ಡೀಪ್ ಆಗಿ ರಿಸರ್ಚ್ ಮಾಡಿದ ನಮ್ಮ ಡಿಂಗಡಮಲ್ಲ ಅದಕ್ಕೇನ ಕಾರಣ ಅಂತ ಕಂಡಿಡದ. ಅವನ ಪ್ರಕಾರ ಹೆಣ್ಮಕ್ಳು ಹೆಚ್ಚಾಗಿ ಬಾಯಿಯಿಂದ, ಗಂಡ ಮಕ್ಳು ಹೆಚ್ಚಾಗಿ ಕಣ್ಣಿಂದ ತಪ್ಪು ಮಾಡ್ತಾರಂತ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸ್ಟಾರ್, ಹ್ಯಾಟ್ಸ್ ಆಫ್. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ನಮ್ಮ ವಿಜ್ಞಾನಿಗಳು ಹಾಲಿನ ಪೌಡರ್ ತಯಾರಿಸಿದ್ರ, ಕಾಫಿ ಪೌಡರ್ ತಯಾರಿಸಿದ್ರ, ಸೋಪ್ ಪೌಡರ್ ತಯಾರಿಸಿದ್ರ, ರಸ್ನಾ ಪೌಡರ್ ತಯಾರಿಸಿದ್ರ, ಮತ್ತ ಮದರಂಗಿ ಪೌಡರ್ನು ತಯಾರಿಸಿದ್ರ. ಆದ್ರ ದಾರು ಪೌಡರ್ನ ಮಾತ್ರ ತಯಾರಿಸುದು ಮರ್ತಾ ಬಿಟ್ರ. रुको जरा ಯಾರ್ಯಾರ ದಿವಸ ಎಣ್ಣೆ ಹೊಡಿತೀರಿ ಅವರೆಲ್ಲಾ ನಾ ಹೇಳುದ್ ಕರೆಕ್ಟ್ ಆಗಿ ಕೇಳಿಸ್ಕೊರಿ. ನೀವ್ ಯಾವ ಬ್ರ್ಯಾಂಡ್ ಎಣ್ಣೆ ಕುಡಿತಿರೋ ಅದ್ ನಂಗ್ ಗೊತ್ತಿಲ್ಲ, ಆದ್ರೆ ನೀವು ಕುಡಿಯುವಾಗ ಮಾತ್ರ ನಕ್ಕೊಂತ ಕುಡಿಬೇಕ. ಯಾಕಂದ್ರ ಒಂದ್ ಪೆಗ್ ಎಣ್ಣೆ ಏನೈತಲ್ಲ ಅದು ನಿಮ್ಮ ಆಯುಷ್ಯದ 5 ನಿಮಿಷ ಕಡಿಮೆ ಮಾಡ್ತೈತಿ. ಅದ ಒಂದು ಸ್ಮೈಲ್ ನಿಮ್ಮ ಆಯುಷ್ಯದ 10 ನಿಮಿಷ ಜಾಸ್ತಿ ಮಾಡ್ತೈತಿ. ಅದ್ರ ಸಂಬಂಧ ಇನ್ ಮ್ಯಾಲಿಂದ ಕುಡಿಯುವಾಗ ನಕ್ಕೊಂತ ಖುಷಿಯಿಂದ ಕುಡೀರಿ. ಓಕೆ? क्लाइमैक्स अभी बाकी है। ಹೆಣ್ಮಕ್ಳಿಗೆ ದಾರು ನೋಡಿದ್ರೆ ಯಾಕೆ ಸೇರುದಿಲ್ಲ ಅಂತಂದ್ರ ಈ ಸೆರೆ ಅನ್ನೋದೇನೈತಲ್ಲ ಗಂಡ್ಮಕ್ಳು ಇದನ್ನ ಕುಡಿದ ಮ್ಯಾಲ ಇಲ್ಲಿ ಹಂಗಿದ್ದವ್ರು ಹುಲಿ ಹಂಗ ಆಡಾಕ್ ನಿಂದಿರ್ತಾರ, ಹಂಗಾಗಿ ಸೇರೋದಿಲ್ಲ. Fiore.